ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕುಂಭಮೇಳ ನಮ್ಮ ಕರ್ನಾಟಕದ ಕುಂಭಮೇಳ. ಹೌದು ಫ್ರೆಂಡ್ಸ್, ನೀವೆಲ್ಲ ಇಷ್ಟು ದಿನ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳವನ್ನು ನೋಡಿದ್ರಿ. ಇನ್ನು ಈಗ ಕರ್ನಾಟಕದಲ್ಲಿ ಕುಂಭಮೇಳ ನಡೀತಾ ಇದೆ. ಇದಕ್ಕೂ ಕೂಡ ಸಾಕಷ್ಟು ಐತಿಹಾಸಿಕ ಪ್ರಾಮುಖ್ಯತೆ ಇದೆ. ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ದಕ್ಷಿಣ ಗಂಗೆ ಅಂತಾನೆ ಕರೆಯೋ ಕಾವೇರಿ ಸಂಗಮದಲ್ಲಿ ಈ ಕುಂಭಮೇಳ ಶ್ರೀ ಕ್ಷೇತ್ರ ಟಿ ನರಸೀಪುರದಲ್ಲಿ ನಡೀತಾ ಇದೆ. ಇದಕ್ಕೋಸ್ಕರ ರಾಜ್ಯ ಸರ್ಕಾರ ಸುಮಾರು 6 ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಈ ಕುಂಭಮೇಳದಲ್ಲಿ ಸ್ನಾನ ಮಾಡೋ ಮೂಲಕ ನಿಮ್ಮ ಪಾಪವನ್ನ ಪರಿಹಾರ ಮಾಡ್ಕೋಬಹುದು. ಹಾಗಿದ್ರೆ ಕರ್ನಾಟಕದ ಈ ಕುಂಭಮೇಳದ ಕತೆ ಏನು? ಇದು ಶುರುವಾಗಿದ್ದು ಯಾವಾಗ? ಅಷ್ಟಕ್ಕೂ ಇದು ಕಾವೇರಿ ಸಂಗಮದಲ್ಲಿ ನಡೆಯೋದು ಯಾಕೆ? ಸಾವಿರಾರು ವರ್ಷಗಳ ಹಿಂದೆ ಏನಿತ್ತು? ಹನುಮಂತ ಕಾಶಿಯಿಂದ ಲಿಂಗವನ್ನ ಇಲ್ಲಿಗೆ ತಂದಿದ್ದು ಯಾಕೆ? ಪುರಾಣಗಳಲ್ಲಿ ಇದರ ಕತೆ ಏನಿದೆ? ಇದರ ಬಗ್ಗೆ ಇತಿಹಾಸದಲ್ಲಿ ಏನಿದೆ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೈಸೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರೋ ಟಿ ನರಸೀಪುರ ಮೈಸೂರು ಜಿಲ್ಲೆಯ ಒಂದು ತಾಲೂಕು. ಇದನ್ನ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಇಲ್ಲೇ ಈಗ ಕುಂಭಮೇಳ ಶುರುವಾಗಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ಇಲ್ಲಿ ಕುಂಭಮೇಳ ನಡೀತಿತ್ತು. ಆದರೆ ಕಳೆದ ಬಾರಿ ಲಾಕ್ಡೌನ್ ಇದ್ದಿದ್ದಕ್ಕೆ ನಡೆದಿರಲಿಲ್ಲ. ಹೀಗಾಗಿ ಈ ಬಾರಿ ತುಂಬ ಅದ್ದೂರಿಯಾಗಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ. ಫೆಬ್ರವರಿ 10ರಿಂದ ಅಂದರೆ ಇವತ್ತಿನಿಂದ ಫೆಬ್ರವರಿ 12ರವರೆಗೆ ಈ ಕುಂಭಮೇಳ ನಡೀತಾ ಇದೆ. ಇವತ್ತಿನಿಂದಲೇ ಪುಣ್ಯ ಸ್ನಾನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಕೇವಲ ನಮ್ಮ ರಾಜ್ಯದಿಂದ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಂದಲೂ ಭಕ್ತರು ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಇವತ್ತಿನಿಂದಲೇ ಬೆಳಗಿನ ಜಾವದಿಂದಲೇ ಕುಂಭಮೇಳ ಶುರುವಾಗಿದೆ. ಉತ್ತರ ಪ್ರದೇಶದಲ್ಲಿ ನಡೆಯೋ ಕುಂಭಮೇಳಕ್ಕೆ ಅದರದ್ದೇ ಆದ ಹಿನ್ನೆಲೆ ಇದೆ. ಸಮುದ್ರ ಮಂಥನ ನಡೆಯುವ ಸಮಯದಲ್ಲಿ ಅಮೃತದ 4 ಹನಿ ಬಿತ್ತು. ಹೀಗಾಗಿ ಪ್ರಯಾಗ್ರಾಜ್, ಹರಿದ್ವಾರ್, ನಾಸಿಕ್, ಉಜ್ಜಯಿನಿಯಲ್ಲಿ ಅಮೃತದ ಹನಿಗಳು ಬಿದ್ದು ಕುಂಭಮೇಳ ಮಾಡ್ತಾ ಇದ್ರು ಅಂತ ಹಿನ್ನೆಲೆ ಇದೆ. ಆದರೆ ಕರ್ನಾಟಕದಲ್ಲಿ ಕುಂಭಮೇಳ ಮಾಡೋದಕ್ಕೆ ಕಾರಣವೇನು ಅಂತ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಟಿ ನರಸೀಪುರ ಈಗ ಒಂದು ಚಿಕ್ಕ ನಗರ ಇರ್ಬೋದು. ಆದರೆ ಪುರಾಣ, ಇತಿಹಾಸ, ಭೌಗೋಳಿಕ ಹಿನ್ನೆಲೆಗಳನ್ನು ನೋಡ್ತಾ ಹೋದ್ರೆ ಅತ್ಯಂತ ಮಹತ್ವದ ಜಾಗ, ತುಂಬಾನೇ ಪವರ್ಫುಲ್ ಪ್ಲೇಸ್ ಆಗಿತ್ತು. ಪುರಾತನ ಕಾಲದಲ್ಲಿ ಅಂದರೆ ನವಶಿಲಾಯುಗದಲ್ಲಿ ಈ ಭಾಗದಲ್ಲಿ ಮನುಷ್ಯರ ವಾಸ ಇತ್ತು ಅಂತ ಇತಿಹಾಸ ಹೇಳುತ್ತೆ. ಅದಕ್ಕೆ ಸಂಬಂಧಪಟ್ಟ ಅವಶೇಷಗಳು, ಮಡಿಕೆಗಳು, ಗೀಚು ಬರಹಗಳು, ಕಲ್ಲಿನ ಉಪಕರಣಗಳು, ಲೋಹದ ವಸ್ತುಗಳು, ಮಣಿಗಳು, ಬಳೆಗಳು, ಪ್ರಾಣಿಗಳ ಅವಶೇಷಗಳು, ಹೀಗೆ ಸಾಕಷ್ಟು ವಸ್ತುಗಳು ಈ ಭಾಗದಲ್ಲಿ ಸಿಕ್ಕಿವೆ. 1971ರಲ್ಲಿ ಮೈಸೂರಿನ ಪುರಾತತ್ವ ಶಾಸ್ತ್ರಜ್ಞ ಪ್ರೊಫೆಸರ್ ಎಂ ಶೇಷಾದ್ರಿ ಅವರು ಟಿ ನರಸೀಪುರದ ಉತ್ಪನ್ನಗಳು ಅಂತ ಪ್ರತ್ಯೇಕ ವರದಿಯನ್ನೇ ಕೊಟ್ಟಿದ್ರು. ಇನ್ನು ಪುರಾಣದ ಉಲ್ಲೇಖಗಳಿಗೆ ಬಂದರೆ ಇಲ್ಲಿಗೆ ಅಗಸ್ತ್ಯ ಮಹಾಮುನಿ ಬಂದ್ರು ಅನ್ನೋ ನಂಬಿಕೆ ಇದೆ. ಈ ಅಗಸ್ತ್ಯ ಮಹಾಮುನಿಯ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ರಾಮಾಯಣ, ಮಹಾಭಾರತ ಎಲ್ಲ ಕಡೆ ಇವರ ಉಲ್ಲೇಖ ಸಿಗುತ್ತೆ. ಉತ್ತರದಲ್ಲಿದ್ದ ಈ ಮುನಿ ದಕ್ಷಿಣಕ್ಕೆ ಬಂದು ಈ ನೆಲದಲ್ಲಿ ಸನಾತನ ಸಂಸ್ಕೃತಿಯನ್ನ ಇನ್ನಷ್ಟು ಹರಡಿದ್ರು ಅಂತ ನಂಬಲಾಗುತ್ತೆ. ಇವರು ಟಿ ನರಸೀಪುರಕ್ಕೆ ಬಂದಾಗ ಈ ಪ್ರದೇಶ ದಟ್ಟ ಕಾಡಾಗಿತ್ತು. ಸಮೃದ್ಧವಾಗಿ ಕಾವೇರಿ ಮತ್ತು ಕಬಿನಿ ನದಿಗಳು ಹರಿತಾ ಇದ್ವು. ಗುಪ್ತಗಾಮಿನಿಯಾಗಿ ಸ್ಫಟಿಕ ಸರೋವರವು ಅವನ್ನ ಸೇರ್ಕೋತಾ ಇತ್ತು. ಹೀಗಾಗಿ ತಮ್ಮ ಪೂಜೆಗೆ ಇದೇ ಒಳ್ಳೆಯ ಜಾಗ ಅಂತ ಹೇಳಿ ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಶುರು ಮಾಡಿದ್ರು ಅಂತ. ಕಾಶಿಯಿಂದ ಲಿಂಗ ತರೋದಕ್ಕೆ ಅವರು ಹನುಮಂತನಿಗೆ ಹೇಳಿದ್ರಂತೆ. ಆದರೆ ಹೇಳಿದ ಸಮಯಕ್ಕೆ ಮುಹೂರ್ತಕ್ಕೆ ಸರಿಯಾಗಿ ಬರೆದಿದ್ದ ಕಾರಣ ತಾವೇ ಒಂದು ಸ್ವತಃ ಮಣ್ಣಿನ ಲಿಂಗ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಅದನ್ನೇ ಈಗ ಅಗಸ್ತೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಆದರೆ ಕಾಶಿಯಿಂದ ಲಿಂಗ ಹೊತ್ತು ತಂದ ಹನುಮಂತನಿಗೆ ಇದರಿಂದ ಸಿಟ್ಟು ಬರುತ್ತೆ. ನಾನು ತಂದ ಲಿಂಗವನ್ನ ಇಟ್ಟು ಪೂಜೆ ಮಾಡಿದೆ, ಈ ಮಣ್ಣಿನ ಲಿಂಗವನ್ನ ನೀವೇ ಮಾಡಿಟ್ಟಿದ್ದೀರಾ, ನನಗೆ ಇದರಿಂದ ಅಸಮಾಧಾನ ಆಗಿದೆ ಅಂತ ಹೇಳಿ ಹನುಮಂತನು ಮಣ್ಣಿನ ಲಿಂಗವನ್ನ ಬಲವಾಗಿ ಗುದ್ದಿದ್ರಂತೆ. ಹೀಗಾಗಿ ಲಿಂಗಕ್ಕೆ ಹಾನಿಯಾಗಿ ಅಲ್ಲಿಂದ ನೀರು ಚಿಮ್ಮಿತು ಅಂತ ನಂಬಿಕೆ ಇದೆ. ನಂತರ ಹನುಮಂತ ತಂದಿದ್ದ ಲಿಂಗವನ್ನ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅದನ್ನ ಹನುಮಲಿಂಗ ಅಂತ ಕರೀತಾರೆ. ಇದರ ಜೊತೆಗೆ ಮಾರ್ಕಂಡೇಶ್ವರ, ಗರ್ಗೇಶ್ವರಿ ಗ್ರಾಮದಲ್ಲಿರೋ ಗರ್ಗೇಶ್ವರ ಲಿಂಗ, ಅಗಸ್ತೇಶ್ವರ ಲಿಂಗ, ಸೋಮೇಶ್ವರ ಲಿಂಗ ಅಂತ 5 ಲಿಂಗ ಇವೆ.
ಟಿ ನರಸೀಪುರದಿಂದ ಸ್ವಲ್ಪ ದೂರಕ್ಕೆ ಹೋದ್ರೆ ಅಲ್ಲಿ ಸೋಮನಾಥಪುರ ಮತ್ತು ತಲಕಾಡು ಸಿಗುತ್ತೆ. ತಲಕಾಡು ಕೂಡ ಪಂಚಲಿಂಗ ದರ್ಶನಕ್ಕೆ ಹೆಸರುವಾಸಿ, ಗಂಗರ ರಾಜಧಾನಿ ಕೂಡ. ಇನ್ನು ಚೋಳರು ಕೂಡ ಈ ಭಾಗದಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಅಂತ ಹೇಳಲಾಗುತ್ತೆ. ಹೀಗಾಗಿ ಪುರಾಣ, ಇತಿಹಾಸ ಈ ಎಲ್ಲದರ ದೃಷ್ಟಿಯಿಂದಲೂ ಇದು ಅತ್ಯಂತ ಮಹತ್ವದ ಜಾಗ. ಜೊತೆಗೆ ಇಲ್ಲಿ ಗುಂಜ ನರಸಿಂಹಸ್ವಾಮಿ ಅನ್ನೋ ಅದ್ಭುತ ಸಾವಿರಾರು ವರ್ಷಗಳ ಇತಿಹಾಸವಿರೋ ದೇವಸ್ಥಾನವೂ ಇದೆ. ಇದರ ಹಿಂದೆ ಸಾಕಷ್ಟು ನಂಬಿಕೆಗಳು ಇವೆ. ಈ ಕ್ಷೇತ್ರಕ್ಕೆ ಹೋದರೆ ಕಾಶಿಗೆ ಹೋದಷ್ಟೇ ಪುಣ್ಯ ಸಿಗುತ್ತೆ ಅನ್ನೋದು ಈ ದೇವಸ್ಥಾನಕ್ಕೆ ಭೇಟಿ ಕೊಡೋ ಭಕ್ತರ ನಂಬಿಕೆ. ಈ ದೇವಸ್ಥಾನವನ್ನು ದ್ರಾವಿಡ, ಹೊಯ್ಸಳ ವಾಸ್ತುಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ವಿಜಯನಗರ ಅರಸರು, ಇತರ ಸಾಕಷ್ಟು ರಾಜರು ಇದನ್ನು ಕಾಲಕಾಲಕ್ಕೆ ಅಭಿವೃದ್ಧಿ ಮಾಡ್ತಾ ಬಂದಿದ್ದಾರೆ. ಹಾಗೆ ಕೇರಳದಿಂದ ಹುಟ್ಟಿ ಬರೋ ಕಬಿನಿ, ನಂಜನಗೂಡಿನ ಮೂಲಕ 241 ಕಿಲೋಮೀಟರ್ ಪ್ರಯಾಣ ಮಾಡೋ ಪವಿತ್ರ ನದಿ ಕಬಿನಿ ಕೂಡ ಇದೇ ಜಾಗದಲ್ಲಿ ಕಾವೇರಿಯನ್ನು ಸೇರುತ್ತೆ. ಇಲ್ಲಿಂದ ತಾನು ಕಾವೇರಿಯಾಗಿ ಅದರಲ್ಲಿ ಲೀನವಾಗಿ ಮುಂದಕ್ಕೆ ಹರಿಯುತ್ತೆ. ಇದರ ಒಳಗೆ ಗುಪ್ತಗಾಮಿನಿಯಾಗಿ ಸ್ಫಟಿಕ ಸರೋವರ ಹರಿಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಎಲ್ಲ ಕಾರಣಗಳಿಂದ ಇದಕ್ಕೆ ಭೌಗೋಳಿಕವಾಗಿ, ಪೌರಾಣಿಕವಾಗಿ, ಸಾಂಸ್ಕೃತಿಕವಾಗಿ ಮಹತ್ವ ಇದೆ. ಇದೇ ಜಾಗದಲ್ಲಿ ಪಂಚಲಿಂಗಗಳು, ತ್ರಿವೇಣಿ ಸಂಗಮ, ಅಗಸ್ತ್ಯ ಮಹಾಮುನಿ ಬಂದಿದ್ದು, ಹನುಮಾನ್ರ ಆಗಮನ, ಹೀಗೆ ಅನೇಕ ಹಿನ್ನೆಲೆ ಇರೋ ಈ ಹಿಂದೂ ಪವಿತ್ರ ಕ್ಷೇತ್ರದಲ್ಲಿ ಪವಿತ್ರ ಧಾರ್ಮಿಕ ಕಾರ್ಯಕ್ರಮಗಳು ಈಗ ನಡೀತಾ ಇದೆ. ಇನ್ನು ಈ ಕುಂಭಮೇಳ ತುಂಬ ಹಿಂದಿನಿಂದ ನಡೀತಾ ಇರಲಿಲ್ಲ. ಇದು ಶುರುವಾಗಿದ್ದು 1989ರಲ್ಲಿ. ಉತ್ತರ ಭಾರತದ ಕುಂಭಮೇಳಕ್ಕೆ ಹೋಗೋದಕ್ಕೆ ನಮ್ಮ ಜನಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಆ ಸಮಯದಲ್ಲಿ. ಹೀಗಾಗಿ ಇಲ್ಲೇ ಪವಿತ್ರ ಸ್ನಾನವನ್ನು ಮಾಡಲಿ ಅಂತ ಇಲ್ಲೇ ಕುಂಭಮೇಳವನ್ನು ಶುರು ಮಾಡಿದ್ರು. ಇಲ್ಲಿಂದ ಪ್ರತಿ 3 ವರ್ಷಕ್ಕೊಮ್ಮೆ ಇದು ನಡೀತಾ ಇದೆ. ಈಗಲೂ ಇದರ ಮುಂದುವರೆದ ಭಾಗವಾಗಿ ರಾಜ್ಯ ಸರ್ಕಾರ ಇದನ್ನು ಅದ್ಧೂರಿಯಾಗಿ ಆಚರಿಸುತ್ತೆ. ಇಲ್ಲಿ ಗಂಗಾ ಆರತಿ ಇರುತ್ತೆ, ದೀಪ ಆರತಿ ಇರುತ್ತೆ, ಸಪ್ತ ಪವಿತ್ರ ನದಿಗಳಿಂದ ತಂದ ಜಲವನ್ನು ಸಂಗಮದಲ್ಲಿ ಅರ್ಪಣೆ ಮಾಡ್ತಾರೆ, ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಇನ್ನು ನೀವು ಕೂಡ ನಮ್ಮ ಕರ್ನಾಟಕದ ಕುಂಭಮೇಳಕ್ಕೆ ಹೋಗ್ತಾ ಇದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.